ಇನ್ನು ಭಾರತದ ರಾಜತಾಂತ್ರಿಕ ನಡೆಗೆ ಪತುರುಗುಟ್ಟಿದ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೆ ರಕ್ತ ಕಾರಿದ ಭುಟ್ಟೋ. ಯುದ್ಧ ನಡೆದಾಗ ರಕ್ತ ಹರಿಯುವುದು ನಿಶ್ಚಿತ ಅಂತ ಹೇಳಿರೋದು. ಭಾರತದ ರಾಜತಾಂತ್ರಿಕ ನಡೆಗೆ ಪಾಕಿಸ್ತಾನ ಪತುರುಗುಟ್ಟಿ ಹೋಗಿದೆ. ಭಾರತದ ವಿರುದ್ಧ ಮತ್ತೆ ರಕ್ತ ಕಾರಿದ ಭುಟ್ಟೋ. ಯುದ್ಧ ನಡೆದಾಗ ರಕ್ತ ಹರಿಯುವುದು ನಿಶ್ಚಿತ. ಹಿಂದಿನ ಗೊಡ್ಡು ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ ಈ ಭುಟ್ಟೋ. ಸಿಂಧು ನಮ್ಮದು ಮತ್ತು ನಮ್ಮದೇ ಆಗಿರುತ್ತದೆ. ಒಂದೋ ನಮ್ಮ ನೀರು ಅದರ ಮೂಲಕ ಹರಿಯುತ್ತೆ ಅಥವಾ ಅವರ ರಕ್ತ ಹರಿಯುತ್ತೆ. ತನ್ನ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾನೆ ಬಿಲಾವಲ್ ಭುಟ್ಟೋ. ಸದ್ಯ ಒಂದೊಮ್ಮೆ ನಮ್ಮ ನೀರು ಅದರ ಮೂಲಕ ಹರಿಯುತ್ತೆ, ಇಲ್ಲ ಅಂದ್ರೆ ಅವರ ರಕ್ತ ಹರಿಬೇಕಾಗುತ್ತೆ. ಬಿಲಾವಲ್ ಭುಟ್ಟೋ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವಂತಹ ರೀತಿ ಇದು. ಭಾರತದ ರಾಜತಾಂತ್ರಿಕ ನಡೆಗೆ ಪಾಕಿಸ್ತಾನ ಇದೀಗ ಪದರುಗುಟ್ಟಿ ಹೋಗಿದೆ. ಭಾರತದ ವಿರುದ್ಧ ಮತ್ತೆ ಈತ ತನ್ನ ಹೇಳಿಕೆಯನ್ನ ಹೇಳಿದ್ದಾನೆ, ಅಂದ್ರೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯುದ್ಧ ನಡೆದಾಗ ರಕ್ತ ಹರಿಯೋದು ನಿಶ್ಚಿತ. ಹಿಂದಿನ ತನ್ನ ಗೊಡ್ಡು ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ ಈ ಬಿಲಾವಲ್ ಭುಟ್ಟೋ. ಸಿಂಧು ನದಿಯ ನೀರು ನಮ್ಮದು ಮತ್ತು ನಮ್ಮದೇ ಆಗಿರುತ್ತೆ. ಒಂದೋ ನಮ್ಮ ನೀರು ಅದರ ಮೂಲಕ ಹರಿಯುತ್ತೆ ಅಥವಾ ಅವರ ರಕ್ತ ಹರಿಯುತ್ತೆ ಅಂತ ಮತ್ತೆ ತನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ ಬಿಲಾವಲ್ ಭುಟ್ಟೋ. ಭಾರತದ ವಿರುದ್ಧ ಮತ್ತೆ ಈತ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಭಾರತದ ರಾಜತಾಂತ್ರಿಕ ನಡೆಗೆ ಈಗಾಗಲೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಅಲ್ಲಿನ ಕೆಲವರು ತಮ್ಮ ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇರೋದು ಮಾತ್ರ ಇನ್ನೂ ನಿಲ್ಲಿಸ್ತಾ ಇಲ್ಲ. ಅದರಲ್ಲಿ ಒಬ್ಬರು ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಇನ್ನೊಬ್ಬ ಈ ಬಿಲಾವಲ್ ಭುಟ್ಟೋ. ಇದೀಗ ತಾನು ಏನು ಹೇಳಿಕೆ ಕೊಟ್ಟಿದ್ದ ಸಿಂಧು ನದಿ ವಿಚಾರವಾಗಿ ಈಗ ಮತ್ತೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ಸಿಂಧು ನದಿ ನಮ್ಮದೇ ಮತ್ತು ನಮ್ಮದೇ ಆಗಿರುತ್ತೆ. ಒಂದೊಮ್ಮೆ ನಮ್ಮ ನೀರು ಅದರ ಮೂಲಕ ಹರಿಬೇಕಾಗುತ್ತೆ, ಇಲ್ಲಾಂದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಅಂತ ತನ್ನ ಹೇಳಿಕೆಯನ್ನ ಈ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ದ ಅದನ್ನೇ ಸಮರ್ಥನೆ ಮಾಡಿಕೊಂಡಿದ್ದಾನೆ ಈ ಬಿಲಾವಲ್ ಭುಟ್ಟೋ. ಸದ್ಯ ಭಾರತದ ವಿರುದ್ಧ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ.